ನಿಮ್ಮ ಪೂಜಾ ಗೃಹದಲ್ಲಿ ನೀವು ಮಾಡುವ ಈ ಸಣ್ಣ ತಪ್ಪುಗಳೇ ನಿಮ್ಮ ಮನೆಯ ದಾರಿದ್ರ್ಯಕ್ಕೆ ಕಾರಣವಾಗುತ್ತಿದೆಯೇ? ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದರೆ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸುವಾಗ ಈ ನಿಯಮಗಳನ್ನು ತಪ್ಪದೇ ಪಾಲಿಸಿ. ಈ ನಿಯಮಗಳನ್ನು ಪಾಲಿಸಿ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯ ಪೂಜಾ ಕೋಣೆ ಸಾಕ್ಷಾತ್ ದೇವಾಲಯವಿದ್ದಂತೆ. ಅದಕ್ಕಾಗಿಯೇ ಉಳಿದ ಕೋಣೆಗಳಂತೆ ಇದನ್ನು ಇಷ್ಟ ಬಂದಂತೆ ಸ್ವಚ್ಛಗೊಳಿಸಲು ಸಾಧ್ಯವಿಲ್ಲ. ಇದಕ್ಕಾಗಿ ನಮ್ಮ ಶಾಸ್ತ್ರಗಳು ಕೆಲವು ಕಠಿಣ ನಿಯಮಗಳನ್ನು ರೂಪಿಸಿವೆ. ನಮಗೆ ತಿಳಿಯದೆ ಮಾಡುವ ಸಣ್ಣ ತಪ್ಪುಗಳಿಂದ ಪುಣ್ಯಕ್ಕೆ ಬದಲು ಪಾಪ ಅಂಟಿಕೊಂಡು ನಾವೇ ಸ್ವತಃ ದಾರಿದ್ರ್ಯ ದೇವತೆಯನ್ನು ಮನೆಗೆ ಆಹ್ವಾನಿಸಿದಂತಾಗುತ್ತದೆ. ಹಾಗಾದರೆ ದೇವರ ಫೋಟೋಗಳನ್ನು ಯಾವ ದಿನ ಹೇಗೆ ಸ್ವಚ್ಛಗೊಳಿಸಬೇಕು? ದೀಪಾರಾಧನೆಗೆ ಯಾವ ಬತ್ತಿಗಳನ್ನು ಬಳಸಬೇಕು? ಪೂಜಾ ಕೋಣೆಯಲ್ಲಿ ಯಾವ ವಸ್ತುಗಳು ಇರಬೇಕು, ಯಾವುವು ಇರಬಾರದು ಎಂಬಂತಹ ಅತಿ ಮುಖ್ಯ ವಿಷಯಗಳನ್ನು ಇಂದು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಮ್ಮ ಪೂಜಾ ಕೋಣೆಯಲ್ಲಿ ಯಾವಾಗಲೂ ಅದ್ಭುತವಾದ ಧನಾತ್ಮಕ ಶಕ್ತಿ ಇರುತ್ತದೆ. ಆ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕೆಂದರೆ ದೇವರ ಫೋಟೋಗಳನ್ನು ಪದೇ ಪದೇ ಕದಲಿಸುವುದು ಅಥವಾ ಇಷ್ಟ ಬಂದ ದಿನ ಸ್ವಚ್ಛಗೊಳಿಸುವುದು ಮಾಡಬಾರದು. ಮುಖ್ಯವಾಗಿ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರಗಳಂದು ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ಕದಲಿಸಬಾರದು. ಏಕೆಂದರೆ ಶುಕ್ರವಾರ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸಿರುತ್ತಾಳೆ. ಆ ಸಮಯದಲ್ಲಿ ಫೋಟೋಗಳನ್ನು ಕದಲಿಸಿದರೆ ಮನೆಯಲ್ಲಿರುವ ಐಶ್ವರ್ಯ ಹೊರಹೋಗುತ್ತದೆ. ಅದಕ್ಕಾಗಿಯೇ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಲು ಕೇವಲ ಬುಧವಾರ, ಗುರುವಾರ ಅಥವಾ ಶನಿವಾರಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಅದು ಸಹ ಬೆಳಗಿನ ಜಾವದಲ್ಲಿಯೇ ಮಾಡಬೇಕು. ಹೀಗೆ ಸ್ವಚ್ಛಗೊಳಿಸುವಾಗ ಯಾವಾಗಲೂ ಮನೆಯ ಈಶಾನ್ಯ ಮೂಲೆಯಿಂದಲೇ ಕ್ಲೀನಿಂಗ್ ಪ್ರಾರಂಭಿಸಬೇಕು. ಅಲ್ಲಿಂದ ಸ್ವಚ್ಛಗೊಳಿಸುತ್ತಾ ಬಂದರೆ ಮನೆಯಲ್ಲಿರುವ ವಾಸ್ತು ದೋಷಗಳು ತಾನಾಗಿಯೇ ತೊಲಗಿ ಹೋಗುತ್ತವೆ. ಆದರೆ ಇದನ್ನೆಲ್ಲ ಮಾಡುವ ಮುನ್ನ ನೆನಪಿಟ್ಟುಕೊಳ್ಳಬೇಕಾದ ಅತಿ ಮುಖ್ಯ ವಿಷಯ ಬಂದಿದೆ. ಅದೇನೆಂದರೆ ಸ್ನಾನ ಮಾಡದೆ ಮರೆತು ಸಹ ದೇವರ ಫೋಟೋಗಳನ್ನು ಮುಟ್ಟಬಾರದು. ಹಾಗೆ ಮಾಡಿದರೆ ಅಲ್ಲಿರುವ ದೈವಿಕ ಶಕ್ತಿ ನಶಿಸಿ ಹೋಗಿ ಋಣಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ದೇವರ ಫೋಟೋಗಳನ್ನು ಸ್ವಚ್ಛಗೊಳಿಸುವ ವಸ್ತ್ರದ ವಿಷಯದಲ್ಲಿ ಅನೇಕರು ಬಳಸಿದ ಹಳೆಯ ಬಟ್ಟೆಗಳನ್ನು ಬಳಸಿ ಮಹಾಪಾಪ ಮಾಡುತ್ತಿರುತ್ತಾರೆ. ಆ ಹಳೆಯ ಬಟ್ಟೆಗಳಲ್ಲಿರುವ ನಮ್ಮ ಬೆವರು ಮತ್ತು ನೆಗೆಟಿವ್ ವೈಬ್ರೇಷನ್ಸ್ ಕಾರಣದಿಂದ ದಾರಿದ್ರ್ಯ ನಮ್ಮನ್ನೇ ಹಿಂಬಾಲಿಸುತ್ತದೆ. ಹಾಗಾಗದಂತೆ ದೇವರ ಫೋಟೋಗಳಿಗಾಗಿ ಪ್ರತ್ಯೇಕವಾದ ಹೊಸ ಬಿಳಿ ಅಥವಾ ಹಳದಿ ಬಣ್ಣದ ಕಾಟನ್ ವಸ್ತ್ರವನ್ನು ಮಾತ್ರ ಬಳಸಬೇಕು. ಆದರೆ ಒರೆಸುವ ಮುನ್ನ ಆ ಬಟ್ಟೆಯ ಮೇಲೆ ಸ್ವಲ್ಪ ಅರಿಶಿಣದ ನೀರು ಅಥವಾ ಗಂಗಾಜಲವನ್ನು ಚಿಮುಕಿಸಬೇಕು. ಅರಿಶಿಣ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಂಡು ಪೂಜಾ ಕೋಣೆಯಲ್ಲಿ ದೈವಿಕ ಶಕ್ತಿಯನ್ನು ತುಂಬುತ್ತದೆ. ಇನ್ನು ಫೋಟೋಗಳನ್ನು ಒರೆಸುವಾಗ ಭಗವಂತನ ಪಾದಗಳೇ ನಮಗೆ ಶರಣಾಗತಿ. ಆದ್ದರಿಂದ ಯಾವಾಗಲೂ ದೇವನ ತಲೆಯ ಭಾಗದಿಂದ ಪಾದಗಳ ಕಡೆಗೆ ಮಾತ್ರ ಒರೆಸಬೇಕು. ಕೆಳಗಿನಿಂದ ಮೇಲಕ್ಕೆ ಒರೆಸಬಾರದು. ಹಾಗೆಯೇ ನಾವು ನೆನಪಿಡಬೇಕಾದ ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಸ್ವಚ್ಛಗೊಳಿಸುವಾಗ ದೇವರ ಫೋಟೋಗಳನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ಒಂದು ಸಣ್ಣ ಮಣೆ ಇಟ್ಟು ಅದರ ಮೇಲೆ ಬಟ್ಟೆಯನ್ನು ಹಾಸಿ ನಂತರ ಫೋಟೋಗಳನ್ನು ಇಟ್ಟು ಸ್ವಚ್ಛಗೊಳಿಸಬೇಕು. ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಫೋಟೋವನ್ನು ಒಂದು ಕೈಯಿಂದ ಅಸಡ್ಡೆಯಾಗಿ ಇಡದೆ ಯಾವಾಗಲೂ ಎರಡೂ ಕೈಗಳಿಂದ ಗೌರವಯುತವಾಗಿ ಹಿಡಿದು ಒರೆಸಬೇಕು. ಇಲ್ಲವಾದರೆ ಆಕೆ ಆ ಮನೆಯಿಂದ ತಕ್ಷಣ ಹೊರಟು ಹೋಗುತ್ತಾಳೆ. ಹಾಗೆಯೇ ಒರೆಸುವಾಗ ದೇವರ ಮುಖ ನೆಲದ ಕಡೆಗೆ ಇರುವಂತೆ ಬೋರಲು ಹಾಕಬಾರದು. ಹಾಗೆ ಇಟ್ಟರೆ ಕುಟುಂಬದಲ್ಲಿ ತೀವ್ರವಾದ ಜಗಳಗಳು ಉಂಟಾಗುತ್ತವೆ. ಫೋಟೋಗಳೆಲ್ಲವನ್ನು ಒರೆಸಿದ ಮೇಲೆ ಆ ಕೊಳಕು ಬಟ್ಟೆಯನ್ನು ಪೂಜಾ ಕೋಣೆಯಲ್ಲೇ ಇಟ್ಟರೆ ದಾರಿದ್ರ್ಯ ಅಂಟಿಕೊಳ್ಳುತ್ತದೆ. ಆದ್ದರಿಂದ ಅದನ್ನು ಒಗೆದು ಬಿಸಿಲಿನಲ್ಲಿ ಒಣಗಿಸಬೇಕು. ಹೀಗೆ ಕ್ಲೀನಿಂಗ್ ಮುಗಿದ ನಂತರ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ತುಳಸಿ ಎಲೆ ಹಾಕಿ ಆ ಎಲೆಯ ಸಹಾಯದಿಂದ ಫೋಟೋಗಳ ಮೇಲೆ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ದೇವತೆಗಳು ಅಲ್ಲೇ ನೆಲೆಸಿರುತ್ತಾರೆ. ನಂತರ ದೇವರಿಗೆ ಬೊಟ್ಟು ಇಡುವ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಬೊಟ್ಟು ಯಾವಾಗಲೂ ಹೃದಯದ ಪ್ರತೀಕವಾದ ಬಲಗೈ ಉಂಗುರದ ಬೆರಳಿನಿಂದಲೇ ಇಡಬೇಕು. ಅಹಂಕಾರದ ಸಂಕೇತವಾದ ತೋರು ಬೆರಳನ್ನು ಬಳಸಬಾರದು.
ಆ ಬೆರಳು ಬಳಸಿದರೆ ನಿಮ್ಮ ಪೂಜೆಯ ಫಲ ಶೂನ್ಯವಾಗುತ್ತದೆ. ಬೊಟ್ಟು ಇಡುವಾಗ ದೇವರ ಕಣ್ಣು ಮುಚ್ಚಿ ಹೋಗದಂತೆ ದೊಡ್ಡ ಬೊಟ್ಟು ಇಡಬಾರದು. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಹಾಗೆಯೇ ಒಂದೇ ಬೊಟ್ಟು ಇಡದೆ 3 ಅಥವಾ 5 ಕಡೆ ಕುಂಕುಮದ ಬೊಟ್ಟಿನಿಂದ ಅಲಂಕರಿಸಬೇಕು. ಒಂದು ವೇಳೆ ನೀವು ಬೊಟ್ಟು ಇಡುವಾಗ ಕುಂಕುಮ ಕೆಳಗೆ ಬಿದ್ದರೆ ಅದನ್ನು ಮತ್ತೆ ತೆಗೆದು ದೇವರಿಗೆ ಇಡಬಾರದು. ಇದರಿಂದ ಸಾಲದ ಬಾಧೆಗಳು ಹೆಚ್ಚಾಗುತ್ತವೆ. ಕೊನೆಯದಾಗಿ ಫೋಟೋಗಳ ಕೆಳಗೆ ಬಿದ್ದ ಕುಂಕುಮ ಅಥವಾ ಧೂಳನ್ನು ಬಾಯಿಯಿಂದ ಊದಿ ಸ್ವಚ್ಛಗೊಳಿಸಬಾರದು. ಒಂದು ಸಣ್ಣ ಬಟ್ಟೆಯಿಂದ ಮೆಲ್ಲಗೆ ಒರೆಸಿಕೊಳ್ಳಬೇಕು. ಇನ್ನು ಪೂಜಾ ಸಾಮಗ್ರಿಗಳ ವಿಷಯಕ್ಕೆ ಬಂದರೆ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳನ್ನು ಕೆಮಿಕಲ್ ಅಥವಾ ಸೋಪುಗಳಿಂದ ತೊಳೆಯದೆ ಕೇವಲ ಹುಣಸೆ ಹಣ್ಣು ಅಥವಾ ನಿಂಬೆಹಣ್ಣಿನಿಂದ ಮಾತ್ರ ಸ್ವಚ್ಛಗೊಳಿಸಬೇಕು. ಮುಖ್ಯವಾಗಿ ದೇವರ ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ ಖಂಡಿತವಾಗಿಯೂ ಬೇರೆಯಾಗಿರಬೇಕು. ಅಡುಗೆ ಮನೆಯಲ್ಲಿ ಬಳಸಿದ ಎಂಜಲು ಸ್ಕ್ರಬ್ಬರ್ ಬಳಸಿದರೆ ಆ ದೋಷದಿಂದ ಕುಟುಂಬವು ತೀವ್ರ ಬಡತನಕ್ಕೆ ತಳ್ಳಲ್ಪಡುತ್ತದೆ. ಹಾಗೆಯೇ ದೀಪ ನಂದಿದ ತಕ್ಷಣ ದೀಪದ ಪಾತ್ರೆಯನ್ನು ಸ್ವಚ್ಛಗೊಳಿಸಬೇಕು. ಮರೆಯದೆ ಆರತಿ ತಟ್ಟೆಗಳು ಮಸಿ ಹಿಡಿದು ಕಪ್ಪಾಗಿದ್ದರೆ ನಿಮ್ಮ ಪೂಜೆ ದೇವರಿಗೆ ತಲುಪುವುದಿಲ್ಲ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ. ಇನ್ನು ಅಗರಬತ್ತಿ ಸ್ಟ್ಯಾಂಡ್ನಲ್ಲಿ ಬಿದ್ದ ಬೂದಿಯನ್ನು ಆಗಾಗ್ಗೆ ತೆಗೆಯಬೇಕು. ದಿನಗಟ್ಟಲೆ ಹಾಗೆಯೇ ಇಟ್ಟರೆ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಏಕಾಗ್ರತೆ ಹಾಳಾಗುತ್ತದೆ. ಮತ್ತೊಂದು ಮುಖ್ಯ ವಿಷಯವೆಂದರೆ ದೀಪ ನಂದಿದ ನಂತರ ಅದರಲ್ಲಿ ಉಳಿದ ಕಪ್ಪು ಬತ್ತಿಯನ್ನು ಯಾವಾಗಲೂ ಕೈಯಿಂದ ತೆಗೆಯದೆ ಒಂದು ಸಣ್ಣ ಕಡ್ಡಿಯ ಸಹಾಯದಿಂದ ಹೊರತೆಗೆಯಬೇಕು. ಹಾಗೆಯೇ ದೀಪ ಬೆಳಗುವಾಗ ಬತ್ತಿ ಯಾವಾಗಲೂ ಪ್ರಮಿದೆಯ ಅಂಚಿನ ಒಳಗೇ ಇರಬೇಕು. ಒಂದು ವೇಳೆ ಅಂಚು ದಾಟಿ ಹೊರಗೆ ನೇತಾಡಿದರೆ ನಿಮ್ಮ ಮನೆಯ ಸಂಪಾದನೆಯೆಲ್ಲ ಅನಗತ್ಯ ಖರ್ಚಿನ ರೂಪದಲ್ಲಿ ಹೊರಹೋಗುತ್ತದೆ. ನಮ್ಮ ಪೂಜೆಯಲ್ಲಿ ಅತ್ಯಂತ ಪ್ರಧಾನವಾದ ಘಟ್ಟ ದೀಪಾರಾಧನೆ. ನಾವು ಬಳಸುವ ಬತ್ತಿಗಳು ಮತ್ತು ಬೆಳಗುವ ದಿಕ್ಕಿನ ಮೇಲೆ ಪೂಜಾ ಫಲ ಆಧಾರಿತವಾಗಿರುತ್ತದೆ. ಸಾಮಾನ್ಯವಾಗಿ ಹತ್ತಿ ಬತ್ತಿಗಳನ್ನು ಬಳಸುತ್ತೇವೆ. ಆದರೆ ಸಾಧ್ಯವಾದಾಗಲೆಲ್ಲ ತಾವರೆ ನಾರಿನ ಬತ್ತಿಗಳಿಂದ ಲಕ್ಷ್ಮೀ ದೇವಿಗೆ ದೀಪವನ್ನು ಬೆಳಗಿಸಿ ನೋಡಿ. ಇದರಿಂದ ನಿಮ್ಮ ಸಾಲದ ಬಾಧೆಗಳು ಪಾಪಗಳು ದೂರವಾಗಿ ಸಂಪೂರ್ಣ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ಹಾಗೆಯೇ ಜಿಲೇಡು ನಾರಿನ ಬತ್ತಿಯಿಂದ ವಿಷ್ಣು ಮೂರ್ತಿಗೆ ದೀಪವನ್ನು ಬೆಳಗಿಸಿದರೆ ಕೋರ್ಟ್ ಕೇಸ್ಗಳು, ವ್ಯಾಪಾರ ನಷ್ಟಗಳು ತೊಲಗಿ ಹೋಗುತ್ತವೆ. ಇನ್ನು ಪ್ರತಿ ಗುರುವಾರ ಅರಿಶಿಣದ ನಾರಿನ ಬತ್ತಿ ಅಥವಾ ಕುಂಕುಮದ ಅದ್ದಿದ ಕೆಂಪು ಬತ್ತಿಗಳಿಂದ ಅಮ್ಮನವರಿಗೆ ದೀಪ ಬೆಳಗಿದರೆ ಶೀಘ್ರ ವಿವಾಹ ಯೋಗ ಕೂಡಿ ಬರುತ್ತದೆ. ಆದರೆ ದೀಪಾರಾಧನೆ ಮಾಡುವಾಗ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಯಾವುದೇ ಕಾರಣಕ್ಕೂ ಬೆರೆಸಬಾರದು. ಆ ಎರಡನ್ನು ಖಂಡಿತವಾಗಿಯೂ ಬೇರೆ ಬೇರೆ ದೀಪಗಳಲ್ಲಿಯೇ ಬೆಳಗಬೇಕು. ಇನ್ನು ದೀಪ ಬೆಳಗುವ ದಿಕ್ಕುಗಳ ವಿಷಯಕ್ಕೆ ಬಂದರೆ ಪೂರ್ವ ದಿಕ್ಕಿಗೆ ಬೆಳಗಿದರೆ ಐಶ್ವರ್ಯ, ಉತ್ತರ ದಿಕ್ಕಿಗೆ ಬೆಳಗಿದರೆ ವ್ಯಾಪಾರ ಲಾಭ, ಪಶ್ಚಿಮ ದಿಕ್ಕಿಗೆ ಬೆಳಗಿದರೆ ಶತ್ರು ನಾಶವಾಗುತ್ತದೆ. ಆದರೆ ಯಮಧರ್ಮರಾಜನ ಸ್ಥಾನವಾದ ದಕ್ಷಿಣ ದಿಕ್ಕಿಗೆ ಮರೆತು ಸಹ ದೀಪಾರಾಧನೆಯನ್ನು ಮಾಡಬಾರದು. ಕೊನೆಯದಾಗಿ ಪ್ರತಿ ಹುಣ್ಣಿಮೆಯಂದು ಲಕ್ಷ್ಮೀದೇವಿಯ ಮುಂದೆ ಬೆಳ್ಳಿ ಪ್ರಮಿದೆಯಲ್ಲಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ವಿಪರೀತ ಧನಾಕರ್ಷಣೆ ಹೆಚ್ಚಾಗಿ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಕೊರತೆ ಇರದು. ಇನ್ನು ಪೂಜಾ ಕೋಣೆಯ ಅಲಂಕಾರದ ವಿಷಯಕ್ಕೆ ಬಂದರೆ ದೇವರ ಫೋಟೋಗಳ ಕೆಳಗೆ ಕೆಟ್ಟ ಸುದ್ದಿಗಳು ಇರುವ ನ್ಯೂಸ್ ಪೇಪರ್ಗಳನ್ನು ಹಾಸುವುದು ದೊಡ್ಡ ದೋಷ. ಅದಕ್ಕೆ ಬದಲು ಯಾವಾಗಲೂ ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನೇ ಹಾಸಬೇಕು. ಹಾಗೆಯೇ ದೇವರಿಗೆ ಸುಗಂಧವಿಲ್ಲದ ಹೂವುಗಳಿಂದ ಪೂಜೆಯನ್ನು ಮಾಡಬಾರದು. ಕನಿಷ್ಠ ಒಂದು ಸಣ್ಣ ಹೂವನ್ನಾದರೂ ಇಟ್ಟು ದೀಪಾರಾಧನೆ ಮಾಡಬೇಕು. ಆದರೆ ಬೆಳಗ್ಗೆ ಇಟ್ಟ ಹೂವುಗಳನ್ನು ಸಂಜೆಗೆ ತೆಗೆಯಬೇಕು. ಒಣಗಿದ ಹೂವುಗಳು ಹಾಗೆಯೇ ಇದ್ದರೆ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ ಹೆಚ್ಚಾಗುತ್ತದೆ. ಇನ್ನು ತೆಗೆದ ಹೂವುಗಳನ್ನು ಕಸದ ಬುಟ್ಟಿಯಲ್ಲಿ ಹಾಕದೆ ಹರಿಯುವ ನೀರು ಅಥವಾ ಯಾವುದಾದರೂ ಮರದ ಬುಡದಲ್ಲಿ ಹಾಕಬೇಕು. ಮತ್ತೊಂದು ಮುಖ್ಯ ವಿಷಯ, ದೇವರ ಫೋಟೋಗಳ ಗಾಜು ಒಡೆದಿದ್ದರೆ ಒಂದು ಕ್ಷಣವೂ ಮನೆಯಲ್ಲಿ ಇಡಬಾರದು. ಒಡೆದ ಗಾಜಿನಿಂದ ದೈವಿಕ ಶಕ್ತಿ ಹೊರ ಹೋಗಿ ಅನಿರೀಕ್ಷಿತ ಅಪಾಯಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಕೊನೆಯದಾಗಿ ಪೂಜಾ ಕೋಣೆ ಯಾವಾಗಲೂ ಕತ್ತಲಾಗಿ ಭಯಾನಕವಾಗಿ ಇರಬಾರದು. ಕತ್ತಲೆಯಿಂದ ಮನೆಯಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ.
ಆದ್ದರಿಂದ ರಾತ್ರಿ ಹೊತ್ತು ನಿಮ್ಮ ಪೂಜಾ ಕೋಣೆಯಲ್ಲಿ ಒಂದು ಸಣ್ಣ ದೇವರಿಗೆ ಸಂಬಂಧಿಸಿದ ಬಲ್ಬ್ ಯಾವಾಗಲೂ ಬೆಳಗುತ್ತಿರಲಿ. ಕೊನೆಯದಾಗಿ ಮಹಿಳೆಯರು ಖಂಡಿತವಾಗಿ ಪಾಲಿಸಲೇಬೇಕಾದ ಅತಿ ಮುಖ್ಯ ನಿಯಮವೊಂದಿದೆ. ಮನೆಯಲ್ಲಿ ಮಹಿಳೆಯರಿಗೆ ಮುಟ್ಟಾದ ತಕ್ಷಣ ಪೂಜಾ ಕೋಣೆಯ ಬಾಗಿಲು ಅಥವಾ ಪರದೆಗಳನ್ನು ಮುಚ್ಚಬೇಕು. ಏಕೆಂದರೆ ಆ ಸಮಯದಲ್ಲಿ ಅವರ ದೇಹದಿಂದ ಹೊರಹೊಮ್ಮುವ ನೆಗೆಟಿವ್ ಎನರ್ಜಿಯಿಂದ ಪೂಜಾ ಕೋಣೆಯ ದೈವಿಕ ಶಕ್ತಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ಆದ್ದರಿಂದ ಆ 5 ದಿನ ಪೂಜಾ ಕೋಣೆಯನ್ನು ಮುಚ್ಚಿಟ್ಟು 5ನೇ ದಿನ ತಲೆ ಸ್ನಾನ ಮಾಡಿ ಇಡೀ ಮನೆಯನ್ನು ಶುಚಿಗೊಳಿಸಿದ ನಂತರವೇ ದೇವರ ಫೋಟೋಗಳನ್ನು ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಿ ಪೂಜೆಯನ್ನು ಪ್ರಾರಂಭಿಸಬೇಕು. ಇಂತಹ ಸಣ್ಣದಾದ ಆದರೆ ಬಹಳ ಶಕ್ತಿಯುತವಾದ ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಗೆ ದಾರಿದ್ರ್ಯ ಸಮೀಪಿಸುವುದಿಲ್ಲ. ಸಾಕ್ಷಾತ್ ಆ ಲಕ್ಷ್ಮೀ ನಾರಾಯಣರ ಕಟಾಕ್ಷದಿಂದ ನಿಮ್ಮ ಕುಟುಂಬ ಯಾವಾಗಲೂ ಅಷ್ಟೈಶ್ವರ್ಯಗಳೊಂದಿಗೆ ಸುಖವಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.